ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಗಿನಲ್ಲಿ ರಕ್ತಸ್ರಾವ ಈ ಕುರಿತು ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞರಾದ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದ್ ಅವರೊಂದಿಗೆ ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕೆಲವು ಮಕ್ಕಳಲ್ಲಿ ಅಥವಾ ವಯಸ್ಕರಲ್ಲಿ ಕೂಡ ಆಗಾಗ ಮೂಗಿನಲ್ಲಿ ರಕ್ತ ಬರ್ತಾ ಇರುತ್ತೆ. ಮಕ್ಕಳಲ್ಲಂತೂ ಇದು ತುಂಬ ಜಾಸ್ತಿ. ಅವರು ಮೂಗಿನಲ್ಲಿ ಕೈ ಹಾಕ್ತಾ ಇರ್ತಾರೆ ಅಥವಾ ಬೇರೆ ಯಾವುದೋ ಕಾರಣದಿಂದ ಮೂಗಿನಲ್ಲಿ ರಕ್ತ ಬರ್ತಾನೆ ಇರುತ್ತೆ. ವಯಸ್ಕರಲ್ಲೂ ಕೂಡ ಕೆಲವು ಬಾರಿ ಮೂಗಿನಲ್ಲಿ ರಕ್ತ ಬರೋದನ್ನ ನೋಡ್ತೇವೆ. ಯಾಕೆ ಹೀಗಾಗತ್ತೆ, ಕಾರಣಗಳೇನು, ಯಾವುದಾದ್ರೂ ಕಾಯಿಲೆಯ ಲಕ್ಷಣವಾಗಿ ಇದು ಕಾಣಿಸ್ಕೊಳ್ಳುತ್ತಾ, ಇದು ಗಂಭೀರ ಸಮಸ್ಯೆನ, ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಮೈಸೂರಿನ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದ್ ಅವರು. ಡಾಕ್ಟರ್ ಕವಿತಾ ಪ್ರಕಾಶ್ ಪಲ್ಲೇದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ತೇಜಸ್ವಿನಿ ಅವರೇ. ಡಾಕ್ಟರ್ ಕವಿತಾ, ಹೇಳಿ, ಈಗ ಮಕ್ಕಳಲ್ಲಿ ಮೂಗಿನಲ್ಲಿ ರಕ್ತ ಬರುತ್ತೆ ಸಾಮಾನ್ಯ, ಇದಕ್ಕೆ ಏನಾದ್ರು ಕಾರಣಗಳಿರುತ್ತಾ? ಮಕ್ಕಳಲ್ಲಿ ತುಂಬಾ ಕಾಮನ್. ಯಾಕಂತಂದ್ರೆ ಒಂದು ಮೂಗಲ್ಲಿ ಬೆರಳಿಟ್ಕೊಳ್ಳೋದು, ಆಮೇಲೆ ಅಂತಂದ್ರೆ ಮೂಗಲ್ಲಿ ಏನಾದ್ರು ಇರಿಟೇಷನ್ ಆದಾಗ, ಲೈಕ್ ಡ್ರೈನೆಸ್ ಆದಾಗ ಏನಾದ್ರು ಪೆನ್ಸಿಲ್ ಹಾಕೊಳ್ಳೋದು, ಇಲ್ಲ ನಿಬ್ ಅದು ಹಾಕೊಳ್ಳೋದು, ಇಲ್ಲ ರಬ್ಬರ್ ಹಾಕೊಳ್ಳೋದು, ಅದು ಏನಾಗುತ್ತೆ ಅಲ್ಲೇ ಇದ್ದು ಚರ್ಮನ ಕೊರೆದು ರಕ್ತ ಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಯೂಶಲಿ ಸಣ್ಣ ಮಕ್ಕಳಲ್ಲಿ ಗಡ್ಡೆಗಳಾಗ್ತದೆ, ಮೂಗಲ್ಲಿ ಹುಟ್ಟದಾಗಿಂದಾನೇ ಗಡ್ಡೆಗಳಾಗ್ತದೆ. ಸೊ ಆ ಗಡ್ಡೆಗಳಿಂದನೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಸಣ್ಣ ಮಕ್ಕಳಲ್ಲಿ ಅಡಿನಾಯ್ಡ್ಸ್ ಅಂತ ಹೇಳ್ತೀವಿ, ಮೂಗಿನ ಹಿಂದೆ ದುರ್ಮಾಂಸ. ಸೊ ನಾರ್ಮಲಿ ಅಡಿನಾಯ್ಡ್ಸ್ ಎಲ್ಲರಿಗೂ ಇರುತ್ತೆ. ಇನ್ ಕೇಸ್ ಅಡಿನಾಯ್ಡ್ಸ್ ದೊಡ್ಡದಿತ್ತು, ಪದೇ ಪದೇ ಶೀತ, ನೆಗಡಿ, ಸೈನೋಸೈಟಿಸ್ ಕಾಸ್ ಮಾಡ್ತಾ ಇದ್ರೆ ಅವಾಗನೂ ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಡ್ರೈನೆಸ್, ವೆದರ್ ಡ್ರೈನೆಸ್ಸಿಗೂ ಆಗುತ್ತೆ. ಆಮೇಲೆ ಈ ಅಡೋಲಸೆಂಟ್ ಗ್ರೂಪ್ ಅಲ್ಲಿ ಲೈಕ್ ಜಸ್ಟ್ 10 to 20 years ಅಂದ್ರೆ ಇನ್ನು ನಾಟ್ ಕ್ರಾಸಿಂಗ್ 20, ಇನ್ನು ಅವ್ರನ್ನ ಮಕ್ಕಳೇ ಅಂತ ಹೇಳ್ತೀವಿ. ಅವ್ರಿಗೆ ಮೂಗಿನಿಂದ ಒಂದು ಗಡ್ಡೆ, ಲೈಕ್ ನೇಸೋಫೆರಿಂಜಿಯಲ್ ಆಂಜಿಯೋಫೈಬ್ರೋಮಾ ಅಂತ ಹೇಳ್ತೀವಿ, ಅದು ರಕ್ತನಾಳದ್ದೇ ಗಡ್ಡೆ. ಸೊ ಅದ್ರದ್ದು ಮೇನ್ ಸಿಂಪ್ಟಮ್ಸ್ ಮೂಗಿ ಬ್ಲಾಕ್ ಮತ್ತೆ ಮೂಗ್ನಲ್ಲಿ ರಕ್ತಸ್ರಾವ. ಮತ್ತೆ ವಯಸ್ಕರಲ್ಲೂ ರಕ್ತಸ್ರಾವ ಆಗತ್ತೆ ಮೂಗಿನಲ್ಲಿ, ಇದಕ್ಕೇನಾದ್ರು ಕಾರಣಗಳಿದ್ಯಾ? ವಯಸ್ಕರಲ್ಲಿ ಕಾಮನ್. ವಯಸ್ಕರಂತ ಎಲ್ಲಾ ಏಜ್ ಗ್ರೂಪ್ ಅಫೆಕ್ಟೆಡ್ ಆಕ್ಚುಲಿ. ಸೊ ಮೇನ್ಲಿ ವಯಸ್ಕರಲ್ಲಿ ಅಂತಂದ್ರೆ ಒಂದು ನೇಸೋಫೆರಿಂಜಿಯಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಯಾರು ಫ್ಯಾಕ್ಟರಿ ವರ್ಕರ್, ವುಡನ್ ವರ್ಕರ್ಸ್ ಮತ್ತೆ ಕಾಟನ್ ವೂಲ್ ವರ್ಕರ್ಸ್, ಮೂಗಲ್ಲಿ ಡಸ್ಟ್ ಹೋಗಿ ಮೂಗಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ವಯಸ್ಕರಲ್ಲಿ BP ಜಾಸ್ತಿ ಆದ್ರೆ ಏನಾಗ್ತದೆ, ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಯಾರು ಆಲ್ಕೋಹಾಲ್ ಕುಡಿದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಅವ್ರದ್ರಲ್ಲಿ ರಕ್ತ ಉತ್ಪತ್ತಿ ಅಂಶ ಕಡಿಮೆ ಇರುತ್ತೆ, ಅವ್ರದ್ರಲ್ಲಿ ಆಗತ್ತೆ. ಮತ್ತೆ ಕಾರ್ಡಿಯಾಕ್ ಪೇಷಂಟ್, ಅವರು ಬ್ಲಡ್ ಥಿನ್ನರ್ಸ್ ಎಲ್ಲ ತಗೋತಾ ಇರ್ತಾರೆ, ಸೊ ಅವರಲ್ಲೂ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೀಮೋಥೆರಪಿ ಅವೆಲ್ಲ ತಗೋತಿರ್ತಾರಲ್ಲ, ರೇಡಿಯೋಥೆರಪಿ, ಡ್ರೈನೆಸ್ಸಿಗೂ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಮೂಗಲ್ಲಿ ಒಳಗಡೆ ಕುಷನ್ಸ್ ದಪ್ಪ ಆಗುತ್ತೆ, ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತಲ್ಲ, ಸೊ ಅವಾಗ ಮೂಗಲ್ಲಿ ಚರ್ಮ ದಪ್ಪ ಆಗಿ ಡ್ರೈನೆಸ್ ಆಗಿ ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮಕ್ಕಳಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಹುಟ್ಟದಾಗಿಂದಾನೇ ಒಂದೊಂದ್ಸತಿ ರಕ್ತ ಹೆಪ್ಪುಗಟ್ಟೋ ಅಂಶ ಬರ್ತಾ ಇರಲ್ಲ, ಆ ತರ ಕಾಯಿಲೆಗಳು ಇರ್ತಲ್ಲ. ಸೊ ಲೈಫ್ ಲಾಂಗ್ ಅವರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಅವರೆಲ್ಲೂ ಈ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ, ಅಂದ್ರೆ ಲುಕಿಮಿಯಾ ಆ ತರ ಕೇಸಸ್ ಅಲ್ಲಿ. ಈ BP ಇಂದನೂ ಮೂಗಿನಲ್ಲಿ ರಕ್ತಸ್ರಾವ ಆಗತ್ತೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ. ಸೊ ಮೂಗಲ್ಲಿ ರಕ್ತಸ್ರಾವ ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಅಂತ ಹೇಳ್ತೀವಿ. ಆಂಟೀರಿಯರ್ ಅಂದ್ರೆ ಮುಂದ್ಗಡೆ ಭಾಗ, ಪೋಸ್ಟೀರಿಯರ್ ಅಂದ್ರೆ ಹಿಂದ್ಗಡೆ ಭಾಗ. BP ಜಾಸ್ತಿ ಆದಾಗ ಏನಾಗುತ್ತೆ, ಹಿಂದ್ಗಡೆ ಭಾಗ ಬ್ಲೀಡ್ ಆಗುತ್ತೆ, ಬಿಕಾಸ್ ಮುಂದ್ಗಡೆ ಭಾಗ ಸಣ್ಣ ರಕ್ತನಾಳಗಳು ಇರ್ತವೆ. ಅದಷ್ಟು ಡೇಂಜರಸ್ ಅಲ್ಲ, ಅದನ್ನ ಲೋಕಲ್ ಮೆಥಡ್ಸ್, ಮನೆಯಲ್ಲಿ ಮೆಥಡ್ಸ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಮೂಗಿನಿಂದ ಒಂದು ದೊಡ್ಡ ರಕ್ತನಾಳ ಇರುತ್ತೆ, ಸೊ ಅದು ಏನಾಗುತ್ತೆ, ರಾತ್ರಿ ಮಲ್ಕೊಂಡಾಗ ಅಗ್ಲ ಆಗುತ್ತೆ, ದಪ್ಪ ಆಗುತ್ತೆ. ದಪ್ಪ ನಾರ್ಮಲಿ ಎಲ್ಲರಿಗೂ ಆಗುತ್ತೆ. ಸೊ ಯಾವಾಗ BP ಜಾಸ್ತಿ ಆಗುತ್ತೆ, ಈಗ ಒಂದ್ ಪೈಪ್ ಅಗ್ಲ ಆದಾಗ ಏನಾಗ್ತದೆ, ಅದ್ರ ವಾಲ್ ತಿನ್ ಆಗ್ತಾ ಹೋಗುತ್ತೆ. BP ಜಾಸ್ತಿ ಆದಾಗ ಒಂಥರ ಒಡ್ಕೊಂಡ್ಬಿಡುತ್ತೆ, ಒಡ್ಕೊಂಡಾಗ ಅದು ಏನಾಗುತ್ತೆ, ನಿಲ್ಲದೇ ಇಲ್ಲ. ಸೊ ಯೂಶಲಿ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಪ್ರೈಮರಿ ಮತ್ತೆ ಸೆಕೆಂಡ್ರಿ. ಪ್ರೈಮರಿ ಅಂತಂದ್ರೆ ಫಸ್ಟ್ ಟೈಮ್ ಪ್ರೆಸೆಂಟ್ ಆಗೋದು, BP ಫಸ್ಟ್ ಟೈಮ್ ಜಾಸ್ತಿ ಇರೋದು. ಸೆಕೆಂಡ್ರಿ ಅಂತಂದ್ರೆ ಬೇರೆ ಕಾಸಸ್ ಇಂದ BP ಜಾಸ್ತಿ ಆಗೋದು. ಸೊ ಈ ತರ BP ಜಾಸ್ತಿ ಆದಾಗ ಏನಾಗ್ತದೆ, ಆ ರಕ್ತನಾಳ ಓಪನ್ ಆಗಿ ಒಡ್ಕೊಂಡ್ಬಿಡುತ್ತೆ.
ಸೊ ಹೊಡ್ಕೊಂಡಾಗ ಏನಾದ್ರು ನಿಂತ್ಕೊಳ್ಳೋದಿಲ್ಲ, ಇದು ವೆರಿ ಡೇಂಜರಸ್. ಸೊ ಮನೇಲಿ ಅದು ಯೂಶಲಿ ಕಂಟ್ರೋಲ್ ಆಗಲ್ಲ. ಹಾಗೆ ಆಕ್ಸಿಡೆಂಟ್ಸು, ಅಪಘಾತ ಆದಾಗ ಮೂಗಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಆ ಥರ ಆದಾಗ ಸಣ್ಣ ಬ್ಲಡ್ ವೆಸಲ್ಸಿಂದ ಆದರೆ ಜಸ್ಟ್ ಪ್ಯಾಕಿಂಗಲ್ಲಿ ಯೂಶಲಿ ಕಂಟ್ರೋಲ್ ಆಗುತ್ತೆ. ದೊಡ್ಡ ಬ್ಲಡ್ ವೆಸಲ್ಸ್ ಅಂತಂದರೆ ಎಂಡೋಸ್ಕೋಪಿಕ್ಕು ಆ ವೆಸಲ್ನ ಕ್ಲಿಪ್ಪಿಂಗ್ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ವಿ ಹ್ಯಾವ್ ಟು ಕಂಟ್ರೋಲ್. ಡೇಂಜರಸ್ ಅಂತ ಪದ ಬಳಸಿದ್ರೆ ನೀವು, ಈ ಮೂಗಿನಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ಇದು ಕೆಲವು ಸರ್ತಿ ವ್ಯಕ್ತಿಯ ಜೀವಕ್ಕೂ ಹಾನಿ ಆಗ್ಬೋದಾ? ಹೌದು. ಸೊ ಈಗ ನೋಡಿ, ನಾನು ಹೇಳಿದೆ ಬ್ಲಡ್ ವೆಸಲ್ ಓಪನ್ ಆದಾಗ ನಿಲ್ಲೋದಿಲ್ಲ ಅಂತ ಹೇಳಿದೆ. ಸೊ ನಿಲ್ಲೋದಿಲ್ಲ ಅಂದರೆ ಏನು ಮಾಡಬೇಕು, ಫಸ್ಟಿಗೆ ಮನೇಲೆ ಒಂದಿಷ್ಟು ಮೆಥಡ್ಸ್ ತೊಗೊಂಡು ಅದನ್ನು ಟ್ರೈ ಮಾಡಬೇಕು ಬಿ ಪಿ ಕಡಿಮೆ ಮಾಡಲಿಕ್ಕೆ. ಇನ್ನು ಅಷ್ಟರೊಳಗೆ ಇಮಿಡಿಯೇಟ್ ಆಗಿ ಪ್ಯಾನಿಕ್ ಆಗಬಾರ್ದು. ಬಿ ಪಿ ಮೆಷರ್ ಮಾಡಬೇಕು, ಮೂಗು ಬಗ್ಸಿ ಉಸಿರಾಡ್ಸ್ಲಿಕ್ಕೆ ಶುರು ಮಾಡಬೇಕು. ಬಿ ಪಿ ಜಾಸ್ತಿ ಇದ್ರೆ ಬಿ ಪಿ ಟ್ಯಾಬ್ಲೆಟ್ ಇಮಿಡಿಯೇಟ್ ಆಗಿ ತಗೋಬೇಕು. ಇನ್ ಕೇಸ್ ಅವ್ರು ಬಿ ಪಿನೇ ಇರಲ್ಲ, ಸ್ಟಿಲ್ ಫಸ್ಟ್ ಟೈಮ್ ಅದು ಪ್ರೆಸೆಂಟ್ ಆಗಿರುತ್ತೆ. ಅದೇ ನೀವು ಪ್ರೈಮರಿ ಇಮಿಡಿಯೇಟ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಲಕ್ಕಿಲಿ ಬ್ಲಡ್ ಮೂಗಲ್ಲಿ ಬಂದರೆ ಭಾಳ ಮೆಥಡ್ಸ್ ಇದೆ ಕಂಟ್ರೋಲ್ ಮಾಡಲಿಕ್ಕೆ. ಇನ್ ಕೇಸ್ ಮೆದುಳಲ್ಲಿ ರಕ್ತಸ್ರಾವ ಆದರೆ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಕಿಡ್ನಿಲಿ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ಕಿಡ್ನಿ ಹೋಗೋ ಚಾನ್ಸಸ್. ಈಗ ತುಂಬ ಜನ ಸಣ್ಣ ಏಜ್ ಗ್ರೂಪ್ 30 to 40 ಏಜ್ ಗ್ರೂಪಲ್ಲಿ ಕಿಡ್ನಿ ಹೋಗಿ ಟ್ರಾನ್ಸ್ಪ್ಲಾಂಟಿಗೆ ಬರ್ತಾರೆ, ಫಿಟ್ನೆಸ್ಸಿಗೆ ಬರ್ತಾರೆ. ನಾವು ಕೇಳಿದಾಗ ಹೇಳ್ತಾರೆ ಬಿ ಪಿ ಜಾಸ್ತಿಯಾಗಿ ಹೋಯ್ತು ಅಂತ. ಸೊ ಮೂಗಲ್ಲಾದರೆ ಇಟ್ಸ್ ಡೇಂಜರ್.